ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವುದೇ ರೀತಿಯ ಒಂದು ಯೋಜನೆ ಬಗ್ಗೆ ಅಥವಾ ಯಾವುದೇ ಒಂದು ಸ್ಕೀಮ್ ಬಗ್ಗೆ ಹೇಳಲ್ಲ. ಬದಲಾಗಿ ಇವತ್ತೊಂದಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇರ್ತಕ್ಕಂಥದ್ದು ಕಾರಣ ಅಷ್ಟೇ. ಇತ್ತೀಚೆಗೆ ಈ ಸೆಲ್ಫ್ ಮೋಟಿವೇಶನ್ ಅನ್ನೋದು ಬಹಳ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮಗ್ ನಾವೇ ಮೋಟಿವೇಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ, ತೀರಾ ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಮಾನಸಿಕ ಖಿನ್ನತೆಗೆ ಅಥವಾ ಮಾನಸಿಕವಾಗಿ ನಾವು ನೊಂದೋಗ್ತಾ ಇದೀವಿ, ಮಾನಸಿಕವಾಗಿ ಕುಗ್ಗುತ್ತಾ ಇದೀವಿ. ಈ ಸೆಲ್ಫ್ ಮೋಟಿವೇಶನ್ ಯಾಕೆ ಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಯಾಕಂದ್ರೆ ಇವತ್ತು ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಳ್ಳೋದಿರ್ಲಿ ಅಥವಾ ನಾವು ಬೇರೆಯವ್ರನ್ನ ಮೋಟಿವೇಟ್ ಮಾಡೋದು ಇತ್ತೀಚೆಗೆ ತೀರಾ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಆ ಏನೇ ಒಂದು ಹೊಸ ಕೆಲಸ ಮಾಡ್ಬೇಕಾದ್ರೂ ಅಥವಾ ಏನೇ ಒಂದು ಹೊಸದಾಗಿ ಆರಂಭ ಮಾಡ್ಬೇಕಾದ್ರೂ ಒಂದು ಧೈರ್ಯ ಅನ್ನೋದಿರ್ಬೇಕಾಗುತ್ತೆ ಅಥವಾ ಮೋಟಿವೇಟ್ ಮಾಡೋದಿರ್ಬೇಕಾಗುತ್ತೆ. ಇವೆಲ್ಲ ಇಲ್ಲದೆ ಇದ್ದಾಗ ಸ್ವಯಂ ಪ್ರೇರಿತವಾಗಿ ನಮಗ್ ನಾವೇ ಮೋಟಿವೇಶನ್ ಮಾಡೋದನ್ನ ಅಥವಾ ಮಾಡ್ಕೊಳ್ಳೋದನ್ನ ಕಲಿಬೇಕಾಗುತ್ತೆ. ಸೆಲ್ಫ್ ಮೋಟಿವೇಶನ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅನ್ನೋದಾದ್ರೆ, ಸೊ ಪ್ರತಿಯೊಬ್ಬರ ಲೈಫಲ್ಲೂ ಏನೋ ಒಂದು ಕನ್ಸಿರುತ್ತೆ, ಏನೋ ಒಂದು ಗೋಲ್ ಇರುತ್ತೆ. ಆ ಗೋಲನ್ನ ಇಷ್ಟರ ಮಟ್ಟಿಗೆ ನಾವು ರೀಚ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಗೋಲನ್ನ ನಾವು ರೀಚ್ ಮಾಡ್ಬೇಕಾದ್ರೆ ಎಫರ್ಟ್ ಅನ್ನೋದು ಎಷ್ಟು ಮಟ್ಟಿಗೆ ಹಾಕ್ತಿವಿ ಮತ್ತೆ ಏನೇನೆಲ್ಲ ಒಂದು ಆ ಸ್ಟೆಪ್ಸ್ ನ ನಾವು ಇಲ್ಲಿ ಫಾಲೋ ಅಪ್ ಮಾಡ್ಕೊಳ್ಬೇಕು, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕನಸು ಎಲ್ರು ಕಾಣ್ತಾರೆ, ಆ ಕನಸನ್ನ ಬೆನ್ನಟ್ಟಿ ಹೋಗೋರು ತೀರಾ ಕಡಿಮೆ, ತೀರಾ ಕಡಿಮೆ. ಸೊ ನಾನ್ ನಾಳೆ ಈ ತರ ಆಗ್ಬೇಕು. ನಾವೀಗ ಕ್ಯಾಶುಯಲ್ ಆಗಿ ನಿಮ್ಗೆ ಒಂದು ಉದಾಹರಣೆ ಕೊಡೋದಾದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ನೋಡ್ತಾ ಇರ್ತೀವಿ, ಸ್ಕಿಪ್ ಮಾಡ್ಕೊಂಡು ರೀಲ್ಸ್ ನ ನೋಡ್ತಾ ಇರ್ತೀವಿ. ಯಾವುದೋ ಒಂದು ರೀಲ್ಸ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಮೈಂಡ್ಗೆ ಆ ಒಂದು ಮೋಟಿವೇಶನ್ ಅನ್ನೋದು ಬೇಕಿರುತ್ತೆ, ಅದು ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಅದನ್ನ ನಾವು ಮನ್ಸಿಗೆ ಎಷ್ಟು ತಗೊಳ್ತೀವಿ ಮತ್ತೆ ಅದನ್ನ ನಾವು ಯಾವ ರೀತಿ ಫಾಲೋ ಅಪ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸುಮ್ಮನೆ ಸ್ಟೇಟಸ್ ಅಲ್ಲಿ ಹಾಕೊಳ್ಳೋದು, ನಾನು ನಾಳೆಯಿಂದ ಆ ತರ ಇರ್ತೀನಿ ಈ ತರ ಇರ್ತೀನಿ ಅಂತ ಹೇಳ್ಕೊಳ್ಳೋದಲ್ಲ. ಬಟ್ ರಿಯಾಲಿಟಿ ಬೇರೆ ಇರುತ್ತೆ. ರಿಯಾಲಿಟಿನ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರೀಲ್ಸ್ ಅಲ್ಲಿ ಬರೋದಕ್ಕೂ ರಿಯಲ್ ಅಲ್ಲಿ ಬರೋದಕ್ಕೂ ವ್ಯತ್ಯಾಸಗಳಿರ್ತವೆ. ಅದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಲೈಫ್ ಅಲ್ಲಿ ಏನೇ ಆಗ್ಲಿ ತಲೆ ಕೆಡ್ಸ್ಕೊಬೇಡಿ. ಲೈಫ್ ಅಲ್ಲಿ ಎಂತದೇ ಸಿಚುವೇಶನ್ ಬರಲಿ, ಮುಂದೆ ನುಗ್ತಾ ಇರಿ. ನಾವು ಹುಟ್ಟಿರೋ ಈ ಒಂದು ಭೂಮಿಯ ಮೇಲೆ ನಾವು ಸಮಸ್ಯೆಗಳು ಬರ್ತವೆ, ಇಲ್ಲ ಅಂತಲ್ಲ. ಆ ಸಮಸ್ಯೆಗಳನ್ನ ನಾವು ಹೇಗೆ ಬೆನ್ನಟ್ಟಿ ಹೋಗ್ತೀವಿ ಅಥವಾ ಆ ಸಮಸ್ಯೆಗಳನ್ನ ಹೇಗೆ ಪರಿಹರಿಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಒಂದು ನಿಮ್ಗೆ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆಗಳು ಯಾರಿಗೆ ಜಾಸ್ತಿ ಬರ್ತಾ ಇದಾವೆ ನೀವು ಅಂದ್ಕೊಳ್ಬಹುದು, ನನಗಿಂತ ಬೇರೆಯವ್ರಿಗೆ ಸಮಸ್ಯೆಗಳು ಕಡಿಮೆ ಇದಾವೆ ಅಂತ. ಬಟ್ ಅದು ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾಗಿರುತ್ತೆ ವಿನಃ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇದ್ದಿದೆ. ನಿನ್ನ ಹತ್ರ ದುಡ್ಡಿರ್ಲಿ ಇಲ್ಲದೆ ಇರಲಿ, ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಅಂದ್ರೆ ನಿನ್ಗೆ ಆ ಕೆಪಾಸಿಟಿ ಇದೆ ಅಂತ ಅರ್ಥ. ಆ ಸಮಸ್ಯೆ ನಿನಗೆ ಬರ್ತಾ ಇದೆ ಅಂದ್ರೆ ಆ ಸಮಸ್ಯೆನ ನೀನು ಎದುರಿಸಿ ಅನ್ನೋ ಕೆಪಾಸಿಟಿ ನಿನಗಿದೆ. ಆ ಒಂದು ಕಾರಣಕ್ಕೆ ಅದು ಬರ್ತಾ ಇದೆ. ಆ ಒಂದು ಸಮಸ್ಯೆ ಅದನ್ನ ಎದುರಿಸುವಂತ ಕೆಪಾಸಿಟಿ ನಿನ್ನಲ್ಲಿದೆ. ಆ ಒಂದು ಧೈರ್ಯ ನಿನಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಧೈರ್ಯ ಇಲ್ಲ ಅಂದ್ರೆ ನಾವು ಯಾವುದೇ ಒಂದು ಕೆಲಸದಲ್ಲಿ ಏನನ್ನೂ ಸಹ ಅಚೀವ್ ಮಾಡೋದಕ್ಕೆ ಆಗಲ್ಲ. ಸೊ ಧೈರ್ಯಂ ಸರ್ವತ್ರ ಸಾಧನ ಅಂತ ಏನ್ ಕೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು. ಒಂದು ಒಂದು ಲೈಫ್ ಸ್ಟೈಲ್ ನ ನೀವು ಲೀಡ್ ಮಾಡ್ಬೇಕಾಗುತ್ತೆ ಅಂತ. ಎಸ್, ನಾಳೆಯಿಂದ ನಾನು ಈ ರೀತಿಯ ಒಂದು ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕು ಅನ್ನೋದಾದ್ರೆ ಅದಕ್ಕೆ ಒಂದಷ್ಟು ಶಿಸ್ತುಬದ್ಧವಾದಂತ ಒಂದು ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಸುಮ್ನೆ ಹೇಳೋದಲ್ಲ, ಸುಮ್ನೆ ಸ್ಟೇಟಸ್ಗೆ ಆಗ್ಬಿಡೋದಲ್ಲ. ನಾನು ಇವತ್ತು ಈ ತರ ಇರ್ತೀನಿ, ನಾಳೆಯಿಂದ ಈ ತರ ಚೇಂಜ್ ಆಗ್ತೀನಿ, ಇನ್ನೊಂದು ಮತ್ತೊಂದು ಅಂತ. ಬಟ್ ಅದನ್ನ ರಿಯಾಲಿಟಿ ತಗೊಂಡ್ಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ಬೇಕು, ತುಂಬಾ ಹಾರ್ಡ್ ವರ್ಕ್ ಅನ್ನ ಹಾಕ್ಬೇಕಾಗುತ್ತೆ, ಶಿಸ್ತಿರ್ಬೇಕಾಗುತ್ತೆ. ಲೈಫ್ ಅಲ್ಲಿ ಶಿಸ್ತಿಲ್ಲ ಅಂದ್ರೆ, ಅದು ತಾಳ್ಮೆ ಇಲ್ಲ ಅಂದ್ರೆ ನಾವು ಯಾವ್ದ್ರಲ್ಲೂ ಸಹ ಸಕ್ಸಸ್ ಆಗೋದಕ್ಕಾಗಲ್ಲ, ಯಾವ್ದ್ರಲ್ಲೂ ಸಹ ಗೆಲ್ಲೋದಕ್ಕಾಗಲ್ಲ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಪ್ರಾಯೋಗಿಕತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ಬೇಕು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಎಸ್, ನಿನ್ ಬಗ್ಗೆ 1000 ಹೇಳ್ತಾರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಪ್ರಾಕ್ಟಿಕಲ್ ಆಗಿ ನಾನು ಗೆಲ್ತೀನಿ, ಎಸ್ ನಾನು ಗೆದ್ದೇ ಗೆಲ್ತೀನಿ, ಆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಆದಷ್ಟು ನಾನು ನಿಮ್ಗೆ ಮುಂದೆ ಹೇಳ್ತೀನಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೀವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಪ್ರತಿಯೊಂದು ಸಮಸ್ಯೆಗಳನ್ನ ನೀವು ಬಗೆಹರಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀರಾ. ನಿಮ್ಮ ನೆಗೆಟಿವ್ ಮೈಂಡ್ ಸೆಟ್ ಏನಿರುತ್ತೆ ಅದು ದೂರ ಆಗ್ತಾ ಬರುತ್ತೆ. ನೀವು ಯಾವಾಗ ನೆಗೆಟಿವ್ ಮೈಂಡ್ ಸೆಟ್ಗೆ ಹತ್ರ ಬರ್ತಿರೋ ಅಥವಾ ನೆಗೆಟಿವ್ ಆಲೋಚನೆಗಳನ್ನ ನಿಮ್ಮ ಸಮೀಪ ಬರೋ ತರ ಮಾಡ್ಕೊಳ್ತೀರಾ, ಅವಾಗ ಏನ್ ಮಾಡ್ತೀರಾ, ಸಣ್ಣ ಸಣ್ಣ ಸಮಸ್ಯೆಗಳಿಗೂ ನೀವು ಕುಗ್ಗೋಗ್ಬಿಡ್ತೀರಾ. ಸಣ್ಣ ಸಮಸ್ಯೆಗಳನ್ನ ಎದುರಿಸುವಂತ ಕೆಪಾಸಿಟಿ ನೀವು ಕಳ್ಕೊಂಡ್ಬಿಡ್ತೀರಾ. ಸೊ ಯಾವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಧೈರ್ಯ ಇರಲಿ. ಲೈಫಲ್ಲಿ ಏನೇ ಆಗ್ಲಿ ಪರವಾಗಿಲ್ಲ, ತಲೆ ಕೆಡ್ಸ್ಕೊಬೇಡಿ. ನಾನು ಎದುರಿಸ್ತೀನಿ, ನಾನು ಎದುರಿಸಬಲ್ಲೆ, ಆ ಕೆಪಾಸಿಟಿ ನನಗಿದೆ ಅನ್ನೋ ಒಂದು ನಂಬಿಕೆ ಇರಬೇಕಾಗುತ್ತೆ. ನಂಬಿಕೆ, ಆತ್ಮವಿಶ್ವಾಸ, ದೃಢ ನಿರ್ಧಾರ, ಈ 3 ಇಲ್ಲ ಅಂದ್ರೆ ನಾವು ಯಾವ ಒಂದು ಕೆಲಸದಲ್ಲೂ ಸಹ ಸಕ್ಸಸ್ ಅನ್ನ ಕಾಣೋದಕ್ಕೆ ಆಗೋದಿಲ್ಲ. ಇದು 100% ಸತ್ಯ.